ಮಾಡ್ತಿದ್ದೀರಿ ಅಂತ ಅನ್ಸಂಗನೇ ಇಲ್ಲ. ನಿಮಗೆ 2 ಹುಡುಗರು ಅದಾವ್ರಿ, ಲಿಟ್ರಲಿ ನಾವು ಶಾಕ್ ಆಗ್ತೀವಿ ಅಂತ. ಬಟ್ ಆನಂದ್ you see my mom channel, subscribe to my mom channel. ಹಲೋ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ್ರಿ ಅಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗತ್ತೀವಿ. ಇವತ್ತು ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ. ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವತ್ತು ಬಂದು ಹೊಸ ಡ್ರೆಸ್ ಅಂತ ಹೇಳ್ಬೋದು, ಏನು ಹಳಿರತ್ತಂತೂ ಏನೋ ಹೇಳಕ್ಕೆ ತಿಳಿಯತ್ರಿ. ಬಿಕಾಸ್ ಈ ಡ್ರೆಸ್ ಬಂದು 6 ಇಯರ್ಸ್ ಬ್ಯಾಕ್ ಡ್ರೆಸ್ ರೀ ನಂದು. ಆ್ಯಕ್ಚುಲಿ ನಾನು ಮದುವೆಗಿಂತ ಮುಂಚೆ ಕೆಲವೊಂದು ಡ್ರೆಸ್ಸಸ್ ಹೊರಗಡೆದು ಹೋಗೋದಾಗ ಬೇಕಾಗ್ತಾವಂತಪ್ಪ ತೊಗೊಂಡಿದ್ದು ಡ್ರೆಸ್ ರೀ ನಾನು. ಮೊನ್ನೆ ಏನು ಹಂಗೆ ವಾರ್ಡ್ರೋಬ್ ನಾನು ಕ್ಲೀನ್ ಮಾಡತ್ತಿದ್ದೆ. ಸೊ ಆ ವ್ಲಾಗ್ ನೀವು ನೋಡಿರಿ, ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡಿರಿ. ಆ್ಯಕ್ಚುಲಿ ಅದ್ರೊಳಗೆ ನಾವು ವಾರ್ಡ್ರೋಬ್ ಕ್ಲೀನ್ ಮಾಡ್ತಾನೆ ಅದ್ರ ಜೊತೆ ಬಂದು ವೈಟ್ ಸ್ಕಿನ್ ಇಲ್ಲ ಯಾವುದ್ರಿಪ್ಪ ಅಂದ್ರೆ ನಮ್ಮದು ಸ್ಕಿನ್ ಟ್ಯಾನ್ ಆಗಿತ್ತಂದ್ರೆ ಅದು ಫುಲ್ ಕ್ಲಿಯರ್ ಆಗಬೇಕಂತ ಏನು ಮಾಡಬೇಕು ಅದು ಹೋಮ್ ರೆಮಿಡಿನ ಅದ್ರೊಳಗೆ ನಾನು ಶೇರ್ ಮಾಡೀನಿ. ಸೊ ಹಾಗಾಗಿ ಆ ವ್ಲಾಗ್ನ ನೀವು ಖಂಡಿತ ನೋಡ್ರಿ ಅಂತಲೇ ಹೇಳ್ತೀನಿ. ಸೊ ಇದು 6 ಇಯರ್ಸ್ ಬ್ಯಾಕ್ ಟಾಪ್. ಅವಾಗೂ ಹೆಂಗಿದ್ದೆ ಈಗಾದರೂ ಹಂಗೆ ಅದೀನಿ, ಅದೊಂದು ಖುಷಿ ಐತ್ರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಾಗ ಇನ್ನೂ ನಾನು ತೆಳಗಿದ್ದೆ, ಇನ್ನೂ ಸ್ಲೀವ್ ಇದ್ದೆ. ಅವಾಗ ಒಂದು ಸ್ವಲ್ಪ ಒಳಗಡೆ ಸ್ಟಿಚ್ ಅದು ಹಾಕ್ಕೊಂಡು ಫುಲ್ ಅಲ್ಟರ್ ಮಾಡ್ಕೊಂಡಿದ್ದೆ. ಇವಾಗ ಬರೀ ಸ್ಟಿಚ್ ಅಷ್ಟ ಒಂದು ಸ್ಟಿಚ್ ನಾನು ರಿಮೂವ್ ಮಾಡೀನಿ. ಸೊ ಹಾಗಾಗಿ ಬಟ್ 6 ಇಯರ್ಸ್ ಬ್ಯಾಕ್ ಡ್ರೆಸ್ ಅವಾಗ ಹೆಂಗಿದ್ದೆ ಇನ್ನಾದರೂ ಹಂಗೆ ಅದೀನಿ ಅನ್ನೋದು ಒಂದು ಖುಷಿ, ಭಾಳ ಖುಷಿ ಐತ್ರಿ. ಸೊ ನೀವು ಭಾಳಷ್ಟು ಚೆನ್ನಾಗಿ ಕೇಳ್ತಿರ್ತೀರಿ, ನೀವು 2 ಮಕ್ಕಳ ತಾಯಿ ಅದಿರಿ ಅಂತ ಅನ್ಸಂಗನೇ ಇಲ್ಲ. ನಿಮಗೆ 2 ಹುಡುಗರು ಅದಾವ್ರಿ, ಲಿಟ್ರಲಿ ನಾವು ಶಾಕ್ ಆಗ್ತೀವಿ ಅಂತ. ಬಟ್ ಆನಂದ್ ಯಾವ ಥರ ನನ್ನ ಡಯಟ್ ಐತಿ, ನಾ ಏನೇನೆಲ್ಲ ಒಂದು ಡೇ ರುಟೀನ್ ಒಳಗೆ ನಾ ಏನೆಲ್ಲ ತಿಂತೀನಿ, ಏನು ಜ್ಯೂಸ್ ಲಿಕ್ವಿಡ್ ಯಾವ ಥರ ತೊಗೋತೀನಿ ಅದನ್ನು ಖಂಡಿತ ನಾನು ಬ್ಲಾಗ್ ಮಾಡಿ ಹಾಕ್ತೀನಿ. ಭಾಳ ಡಿಫ್ರೆಂಟ್ ಇಲ್ರಿ, ಬಟ್ ಆದಷ್ಟು ನಾನು ನನ್ನ ಫುಡ್ನ ಕಂಟ್ರೋಲ್ ಒಳಗೆ ಇಡೋಕೆ ಟ್ರೈ ಮಾಡ್ತೀನಿ ರೀ ಅಷ್ಟೇ. ಸೊ ಇವತ್ತು ನಿಮಗೆಲ್ಲರ ಜೊತೆ ಒಂದು ಮಸ್ತ್ ರೆಸಿಪಿನ, ಉತ್ತರ ಕರ್ನಾಟಕ ರೆಸಿಪಿನ ಶೇರ್ ಮಾಡೋಕ್ಕಿದ್ದೀನಿ. ಸೊ ಅದು ಏನು ರೆಸಿಪಿ ಅಂತ ಫಸ್ಟ್ ರೆಸಿಪಿ ಹತ್ರ ನಾವು ಫಸ್ಟ್ ಕಿಚನ್ ಒಳಗೆ ಹೋಗೋಣ, ಆಮೇಲೆ ನಾನು ನಿಮಗೆ ಏನು ರೆಸಿಪಿ ಅನ್ನೋದು ತಿಳಿಸ್ತೀನಿ. ಸೊ ಚಲೋ, ಲೆಟ್ಸ್ ಗೋ. ಸೊ ಗೈಸ್, ಏನಪ್ಪ ರೆಸಿಪಿ ಅಂದರೆ ನಾನು ಇವತ್ತು ಕಡ್ಲಿ ಬೆಳೆದು ಉದುರು ಜುನ್ಕಾನ ಮಾಡತ್ತೀನಿ ರೀ. ಹೆಂಗಂದ್ರೆ ಕಡ್ಲಿ ಬೇಳಿನ ಒಂದು 2 ದಿಂದ 3 ತಾಸು ನೆನೆ ಇಟ್ಟು ಅದರೊಳಗಿನ ನೀರು ಫುಲ್ ಡ್ರೈನ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಕಡ್ಲಿ ಬೇಳಿನ ಹಾಕೋಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಅದ್ರೊಳಗೆ ಏನು ಈಸಿ ಐತ್ರಿ, ಭಾಳ ಇನ್ಸ್ಟಂಟ್ ಐತ್ರಿ. ಬಟ್ ಯಾವಾಗ ನಾವು ಅದು ತಿಂತಿರ್ತಲ್ಲ, ಯಪ್ಪ ಹೆಂಗೆ ಮಾಡಿರ್ತಾರಲ್ಲ ಇದು ಹೆಂಗೆ ಅನಿಸ್ತತಿ. ಸೊ ಆ ಮಿಕ್ಸಿ ಜಾರ್ ಒಳಗೆ ಒಂದು 2 ದಿಂದ 3 ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪ್ಲಸ್ ಕೊತ್ತಂಬರಿ ಮತ್ತು ಸಾಲ್ಟ್ ಈ ಥರ ಎಲ್ಲನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಹೆಂಗೆ ಮಾಡ್ಕೋಬೇಕಂದ್ರೆ ಫುಲ್ ಒಂಥರ ಪೂರ್ತಿ ಸಣ್ಣ ಈ ಥರ ಆಗಿರಬಾರ್ದು ರೀ. ಒಂದು ಸ್ವಲ್ಪ ಕಡ್ಲಿಬೇಳೆ ಆಗಲಿ ಒಂದು ಸ್ವಲ್ಪ ಇರಬೇಕು ರೀ. ಅಂದ್ರೆ ನಮ್ಮ ಕಡೆ ಅವಳು ಚೌಳು ಅಂತಾರೆ ಅದಕ್ಕೆ. ಅಂದರೆ ಪೂರ್ತಿ ಗ್ರೈಂಡ್ ಮಾಡಿ ಸಣ್ಣ ಆಗಿರಬಾರ್ದು, ಒಂದು ಸ್ವಲ್ಪ ತರಿಯಾಗಿ ರುಬ್ಕೋಬೇಕಂತಾರೆ ನೋಡ್ರಿ. ಆ ಥರ ತರಿಯಾಗಿ ರುಬ್ಕೋಬೇಕು. ನೋಡ್ರಿ ಇಲ್ಲೇ ಈ ಥರ ನಾನು ರುಬ್ಬೀನಿ ರೀ ಅದು. ಇವಾಗ ಏನಂದ್ರೆ ಒಂದು ಪ್ಯಾನ್ ತೊಗೋಬೇಕು. ಇವಾಗ ಒಂದು ಪ್ಯಾನ್ ತೊಗೊಂಡಿನಿ ರೀ, ಅದ್ರೊಳಗೆ ಎಣ್ಣೆ ಹಾಕ್ಕೊಂಡಿನಿ. ಆ್ಯಕ್ಚುಲಿ ಇದು ಮಾಡುವಾಗ ಕಡ್ಲಿ ಬೆಳೆದು ಉದುರು ಜುನ್ಕ ಮಾಡುವಾಗ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕು ರೀ. ಬಿಕಾಸ್ ಇದಕ್ಕೆ ಒಂದು ಸ್ವಲ್ಪ ಕೂಡ ನೀರು ಹಚ್ಚಂಗಿಲ್ಲ ನಾವು. ಹಾಗಾಗಿ 2 to 3 days ಏನೂ ಆಗಂಗಿಲ್ಲ ರೀ. ಇದಕ್ಕೆ ಸ್ಮೆಲ್ ಬರೋಂಗಿಲ್ಲ, ಇಲ್ಲಾಂದ್ರೆ ಅದ್ರ ಟೇಸ್ಟ್ ಕಡಿಮೆ ಆಗಂಗಿಲ್ಲ, ಏನೂ ಆಗಂಗಿಲ್ಲ ರೀ. ಫುಲ್ ಮಸ್ತ್ ಟೇಸ್ಟಿ ಹತ್ತತ್ರಿ. ಯಾವ ದಿವ್ಸ ನಮಗೆ ಏನು ಪಲ್ಯ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಇರ್ತೈತಲ್ಲ, ಆವಾಗ ನಾ ಇದನ್ನ ಮಾಡ್ತೀನಿ. ಬಿಕಾಸ್ ಹೆಂಗಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಕಿಚನ್ ಒಳಗೆ ಬಂದಮೇಲೆ ಯಾವ್ದು ಪಲ್ಯ ಮಾಡಲಿ ಅಂತ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರ್ತೈತಿ. ಸೊ ಆ ಕ್ವಶನ್ ಮಾರ್ಕ್ ಒಂದು ಸಾಲ್ವ್ ಆನ್ಸರ್ ಅಂದ್ರೆ ಉದುರು ಕಡ್ಲಿಬೇಳೆ ಜುನ್ಕಾನ ನೀವು ಕೂಡ ಟ್ರೈ ಮಾಡಿರಿ. ಇವಾಗ ನಾನು 3 to 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಕಾದ್ಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು ಪ್ಲಸ್ ಅರಿಶಿನ
ಮನೆ ಒಂದು ಸ್ವಲ್ಪ ಹಿಂಗೆ ಹಾಕೋರಿ, ನಾನು ಹಿಂಗೆ ಹಾಕೊಂಡು ಮರ್ತೀನಿ ಆ ದಿವಸ. ನೀವು ಒಂದು ಸ್ವಲ್ಪ ಹಿಂಗೆ ಹಾಕೋರಿ, ಅಂದರೆ ಟೇಸ್ಟ್ ಚಂದ ಬರ್ತೈತಿ, ಸ್ಮೆಲ್ ಚಂದ ಬರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಹಿಂಗೆ ಆ್ಯಡ್ ಮಾಡಿರಿ. ಇವಾಗ ನಾ ತರಿ ಏನು ರುಬ್ಕೊಂಡಿದ್ದು ಕಡ್ಲಿ ಬೇಳೆ ಇತ್ತು ನೋಡ್ರಿ, ಅದನ್ನ ಇವಾಗ ನಾ ಪ್ಯಾನ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ. ಏನೂ ಇಲ್ಲ ರೀ, ಭಾಳ ಈಸಿ ಮತ್ತು ಇನ್ಸ್ಟಂಟ್ ರೆಸಿಪಿ ಐತ್ರಿ ಇದು ನಮ್ಮ ಅಜ್ಜಿ ರೆಸಿಪಿ, ಅಂದ್ರೆ ನಮ್ಮ ಪಪ್ಪನ ಮಮ್ಮಿ ರೆಸಿಪಿ ರೀ. ಅವಾಗೇನು ಯೂಟ್ಯೂಬ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ, ಹಿಂಗೆ ಅವರು ಇವರು ಹೇಳಿದ್ದು, ಅವ್ರ ಮನೆಯೊಳಗೆ ನೋಡಿದ್ದ ಈ ಥರನೂ ಅವರ ರೆಸಿಪಿನ ಕಲಿತಿದ್ರು. ನಮ್ಮ ಅಜ್ಜಿ ಇನ್ನೂ ಒಂಥರ ಹಾಲಿನ ಒಳಗಿನ ಜುನ್ಕ ಮಾಡ್ತಿದ್ರು. ಸೊ ಅದು ನಮ್ಮ ಮಮ್ಮಿ ಕಡೆಯಿಂದನೇ ನಾನು ಮಾಡಿಸಿ ನಿಮ್ಮ ಜೊತೆನ ಶೇರ್ ಮಾಡ್ತೀನಿ. ಅದು ಭಾಳ ಮಸ್ತ್ ಹತ್ತತ್ರಿ ಹಾಲು ಒಳಗಿನ ಜುನ್ಕ. ಇವಾಗ ಚೆಂದಂಗೆ ಎಣ್ಣೆಯೊಳಗೆ ಎಲ್ಲನೂ ತರಿ ರುಬ್ಕೊಂಡಿದ್ದಂಥದ್ದು ಕಡ್ಲಿಬೇಳೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಷ್ಟೊತ್ತು ಫ್ರೈ ಮಾಡ್ಕೋಬೇಕಂದ್ರೆ, ಇವಾಗ ನಾವು ಅದು ಎಲ್ಲನೂ ಎಣ್ಣೆಯೊಳಗೆ ಮಿಕ್ಸ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡ್ಬೇಕ್ರಿ. ಜಾಸ್ತಿ ಏನು ಮಿಕ್ಸ್ ಮಾಡೋಂಗಿಲ್ಲ. ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡಿದಾದ್ಮೇಲೆ ಲಿಡ್ ಕ್ಲೋಸ್ ಆದಮೇಲೆ ಆಟೋಮೆಟಿಕ್ಲಿ ಅದು ಒಂಥರ ತರಿ ಆಗ್ತದೆ ರೀ. ಒಂಥರ ಉದುರುಗತೆನ ಆಗ್ಬಿಡ್ತೈತಿ. ಸೊ ಹಾಗಾಗಿ ಇದಕ್ಕೆ ಉದುರು ಕಡಲೆಬೇಳೆ ಜುನ್ಕ ಅಂತಲೇ ಅಂತಾರು. ಸೊ ಲಿಟ್ರಲಿ ಖರೇನ ನೀವು ಕೂಡ ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ಆ್ಯಕ್ಚುಲಿ ಇದು ಹೆಂಗೆ ತಿನ್ಬೇಕಂದ್ರೆ ಬಿಸಿ ಉದುರು ಕಡಲೆಬೇಳೆ ಜುನ್ಕ ರೀ, ಪ್ಲಸ್ ಬಿಸಿ ಚಪಾತಿ ಅದ್ರ ಜೊತೆ ಹಚ್ಕೊಂಡು ತಿಂದ್ರೆ ಇಷ್ಟು ಮಸ್ತ್ ಇರ್ತದಲ್ಲ ಟೇಸ್ಟ್. ಇವಾಗ ನಾ ಅದು ನೋಡತ್ತೀನಲ್ಲ ಅಂದ್ರೂ ಈಗ ಕೂಡ ಬಾಯಾಗ ನೀರು ಬರತ್ತವು. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು. ನಂಗೆ ಆ್ಯಕ್ಚುಲಿ ನಮ್ಮ ಮಮ್ಮಿ ಅದು ಮನ್ಯಾಗ ಮಾಡ್ತಿದ್ರಿ, ಬಟ್ ನನಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ನಮ್ಮ ಮಮ್ಮಿ ಬೆಂಗ್ಳೂರಿಗೆ ಬಂದಾಗ ಮಮ್ಮಿ ನನಗೆ ಕಲಿಸ್ಕೊಡು ಅಂತ ಹೇಳಿದಾಗ ನಮ್ಮ ಮಮ್ಮಿ ಕಲಿಸ್ಕೊಟ್ಲು. ಬಟ್ ನಾ ಮತ್ತೇನು ಮಿಸ್ಸಿಂಗ್ ಹೊಡ್ಯಾತಿತ್ತಂತ ಮತ್ತೊಂದು ಸಲ ಕಾಲ್ ಮಾಡಿ ಕೇಳಿದೆ, ಆಮೇಲೆ ಇದು ಮಾಡಿದೆ. ಲಿಟ್ರಲಿ ಭಾಳ ನೋಡ್ರಿ ಇವಾಗ ಫುಲ್ ಉದುರು ಆಗಿಬಿಟ್ಟಿತ್ತು. ಇದಕ್ಕೆ ಆ್ಯಕ್ಚುಲಿ ಎಣ್ಣೆ ಜಾಸ್ತಿ ಆಗ್ತೈತೆ ರೀ. ಎಣ್ಣೆ ಜಾಸ್ತಿ ಇತ್ತಂದ್ರೆ ಒಂಥರ ಮಸ್ತ್ ಆಕೈತೆ ರೀ. ನೀವು 2 ದಿನದ 3 ದಿನ ಇದು ತಿನ್ಬೋದು. ಇದೇನು ಸ್ಮೆಲ್ ಬರೋಂಗಿಲ್ಲ, ಇದ್ರ ಟೇಸ್ಟ್ ಕಡಿಮೆ ಆಗಂಗಿಲ್ಲ, ಏನೂ ಆಗಂಗಿಲ್ಲ ರೀ. ಟ್ರಾವೆಲಿಂಗ್ ಪರ್ಪಸ್ ಅಂತೂ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು. ಇಷ್ಟು ಮಸ್ತ್ ಇರ್ತದಲ್ಲ. ನಿಮಗೆ ಮತ್ತು ಉಪ್ಪು ಖಾರ ಏನಾದರೂ ಬೇಕಾಗಿತ್ತಂದ್ರೆ, ಆ್ಯಕ್ಚುಲಿ ಖಾರ ನಿಮಗೆ ಇದ್ರೊಳಗೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡೋಕ್ಕೆ ಬರೋಂಗಿಲ್ಲ. ನಿಮಗೆ ಖಾರ ಬೇಕಾಗಿತ್ತಂದ್ರೆ ನೀವು ಫಸ್ಟನ್ನು ನಾವು ಮಿಕ್ಸಿ ಜಾರ್ ಒಳಗೆ ಏನು ಹಾಕಿ ರುಬ್ಕೊಂಡಿರ್ತಿರಲ್ಲ ಅವಾಗ ನೀವು ಟೇಸ್ಟ್ ನೋಡಬೇಕು. ನಮ್ಮ ಮನೆಯೊಳಗೆ ಮತ್ತು ಆ್ಯಕ್ಚುಲಿ ಬ್ಯಾಂಗ್ಳೂರ್ ಒಳಗಿನ ಮೆಣಸಿನ್ಕಾಯಿ ಭಾಳ ಕೆಟ್ಟ ಖಾರ ಇರ್ತಾವೆ ರೀ. ಹಾಗಾಗಿ ನಾ 2 ಮೆಣಸಿನ್ಕಾಯಿ ನಮಗೆ ಸಫಿಷಿಯಂಟ್ ಅದಾವೆ ರೀ. ಸೊ ಹಾಗಾಗಿ ನಾ ಅಷ್ಟನ್ನು ಹಾಕ್ಕೊಂಡಿದ್ದೆ. ಕಾರಣ ಮನಸ್ಸಿಂದ ಹೇಳತ್ತೀನಿ ರೀ, ಒಂದು ಸಲ ಖರೇನ ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಮತ್ತು ಹೆಲ್ದಿ ಅಂಥದ್ದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೀನಿ. ಹಾಗಾಗಿ ನೀವು ಅದನ್ನ ಟ್ರೈ ಮಾಡಿರಿ. ಸೊ ಗೈಸ್, ಮಧ್ಯಾಹ್ನ ಊಟಕ್ಕೆ ನೋಡ್ರಿ, ಬಿಸಿ ಚಪಾತಿ, ಅಲಸಂದಿ ಕಾಳು ಪಲ್ಯ, ಉದುರು ಜುನ್ಕ, ಮಜ್ಜಿಗೆ ಸಾರು ಮತ್ತು ಅಕ್ಷಿ ಚಟ್ನಿ, ತುಪ್ಪ. ಸೊ ಗೈಸ್, ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಬೇಕಲ್ಲ. ಸೊ ಹಾಗಾಗಿ ಪ್ರತಿ ಸಲ ಏನು ಈವ್ನಿಂಗ್ ಸ್ನ್ಯಾಕ್ಸ್ ಬೇಕಂತೇನಿಲ್ಲ. ಬಟ್ ಹೊರಗಡೆ ಒಂದು ಸ್ವಲ್ಪ ಚಳಿ ಕೂಡ ಜಾಸ್ತಿ ಐತಿ. ಮತ್ತು ನಮ್ಮ ಮಮ್ಮಿ ಕೂಡ ಊರಿಂದ ಬಂದಿದ್ದರು. ಅವ್ರ ಕೈಯಾಗಿಂದು ಬಜ್ಜಿ ಭಾಳ ದಿನ ಆತು ನಾವು ಮಿಸ್ ಮಾಡ್ಕೊಳತ್ತಿದ್ವಿ. ಹಾಗಾಗಿ ಮಮ್ಮಿ ಇವತ್ತು ಬಜ್ಜಿ ಮಾಡತ್ತಾರ್ರಿ, ಮೆಣಸಿನ್ಕಾಯಿ ಬಜ್ಜಿ. ಮತ್ತು ನಮ್ಮ ಮನೆಯವ್ರಿಗೆ ಸಬ್ಬಸ್ಗಿ ಬಜ್ಜಿ ಬೇಕಾಗಿದ್ದು, ಹಾಗಾಗಿ ಬಜ್ಜಿ ಮಾಡತ್ತಿದ್ರು. ಆ್ಯಕ್ಚುಲಿ ಇದು ರೆಸಿಪಿನ ನಿಮ್ಮೇನು ಶೇರ್ ಮಾಡಿಲ್ಲ, ಶೂಟ್ ಮಾಡಿಲ್ಲ. ಮತ್ತು ಯಾವಾಗ್ರೆ ನಾನು ಈ ಬಜ್ಜಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಮಮ್ಮಿ ಕೈಯಾಗಿ ನನಗೆ ಭಾಳ ಲೈಕ್ ಆಗುವ ಅಂಥದ್ದು ಏನಂದ್ರೆ ಬಜ್ಜಿ ರೀ. ನಂಗೆ ಮಮ್ಮಿ ಭಾಳ ಸೇರ್ತಾವ್ರಿ. ಸಬ್ಬಸ್ಗಿ ಹಾಕಿರ ಏನು ಟೇಸ್ಟ್ ನೋಡೋದು ಮಮ್ಮಿ ಕೊಟ್ಟಾರ. ನಿಮ್ಮ ಸಬ್ಬಸ್ಗಿ ರೆಡಿ ಆಗತ್ತವ ವಿತ್ ಮೆಣಸಿನ್ಕಾಯಿ ತಿನ್ರಿ. ಚಲೋ ಆಗ್ಯಾವ, ತಿನ್ರಿ. ಅವು ಸಬ್ಬಸ್ಗಿ ಮಾಡತ್ತಾರ ಮಮ್ಮಿನ. ಭಾಳ ದಿನ ಆದ್ ನಾವು ಆ್ಯಕ್ಚುಲಿ ಬಜ್ಜಿ ಮಾಡಿರಲಿಲ್ಲ. You see my mom channel, subscribe to my mom channel too, and bye. Good night everyone. ಬರೀ ನೀವು
ಬರೀ ನಾ ಕ್ಯಾಮ್ರಾ ಚಾಲು ಮಾಡಂದ್ರೆ ನಮ್ಮ ಸಾನ್ವಿ ವ್ಲಾಗ್ ಮಾಡಕ್ಕೆ ಚಾಲು ಮಾಡ್ಲರಿ ಆ್ಯಕ್ಚುಲಿ ನಾ ಮಾತಾಡೋಕ್ಕಿಂತ ಮೊದ್ಲು ಎಲ್ಲ ಮಾತಾಡಿ ಹೇಳಿ ಎಲ್ಲ ಖಾಲಿ ಮಾಡಿಬಿಟ್ಟಿರ್ತಾಳು. ನನಗೇನು ಮಾತಾಡೋಕೆ ಉಳ್ಸಂಗನೇ ಇಲ್ಲ. ಸೊ ಗೈಸ್ ಬಟ್ ಸ್ವೀಟ್. ಸೊ ಇವತ್ತು ಸಾನೂನ್ ಹೋಮ್ವರ್ಕ್ ತೊಗೊಳತ್ತೀನಿ. ಸಾನ್ವಿ ಹೋಮ್ವರ್ಕ್ ಮಾಡತ್ತಾಳ್ರಿ. ಆ್ಯಕ್ಚುಲಿ ಮಧ್ಯಾಹ್ನ ಮಾಡುವ ಅಂದರೆ ಮಾಡಂಗಿಲ್ಲ, ನೈಟ ಮಾಡ್ಬೇಕಂತ ಅನ್ಕೋತಾಳು. ಹಾಗಾಗಿ ನೈಟ್ ನನಗೆ ಎಷ್ಟು ನಿದ್ದೆ ಬರಲಿ, ನಂಗೆ ಸುಸ್ತಾಗಲಿ, ಆಕೆ ಹೋಮ್ವರ್ಕ್ ತಗೊಳ್ದೆ ನನ್ನ ಡೇನ ಕಂಪ್ಲೀಟ್ ಆಗಂಗಿಲ್ಲ ಅಂತ ಹಿಂಗೆ ಅನಿಸ್ತದೆ. ನನಗೂ ಕೂಡ ಅದೊಂಥರ ಹ್ಯಾಬಿಟ್ ಆಗಿಬಿಟ್ಟೈತಿ ನೈಟ್ ಹೋಮ್ವರ್ಕ್ ತೊಗೋದು. ಸೊ ಆಕೆ ಸಾನ್ವಿದ್ ಹೋಮ್ವರ್ಕ್ ತೊಗೋಬೇಕು. ಈ ವ್ಲಾಗ್ ನಿಮಗೆ ಇಷ್ಟ ಆಗೈತಂತ ಅನ್ಕೋತೀನಿ. ಸೊ ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ subscribe to my mom channel. Bye Okay. bye. Good night. ಟೇಕ್ ಕೇರ್. ಬಾಯ್. ಗುಡ್ ನೈಟ್ ಎಲ್ಲರಿಗೂ. One song hit. आज में आ जाओ यार. ಓಕೆ ಬಾಯ್. ಗುಡ್ ನೈಟ್ ಎಲ್ಲರಿಗೂ.